ವೆನ್ ಇಟ್ ಕಮ್ಸ್ ಟು ದ ವರ್ಡ್ ಐ, ನಾನು ಯಾರು ಅಂತೇಳಿ ನಾವು ಯೋಚನೆ ಮಾಡ್ಬೇಕು. ಯಾವಾಗ ನಾವು ನಾನು ಅಂತೇಳಿ ಯೋಚನೆ ಮಾಡ್ತೀವಲ್ಲ, ಈಗ ನೋಡ್ರಿ, ನಾನು ಅಂತ ಅಂದಿನಂದ್ಮೇಲೆ ನಾನು ಎಚ್ಚರಿದ್ದ ಅಂತೀನೋ ಏನು ಮಲ್ಕೊಂಡಾಗ ನಾನು ಅಂತೀನೋ? ನಾ ಎಚ್ಚರಿದ್ದಾಗನೇ ನಾನು ಅನ್ನೋದು ನನ್ನ ಬಗ್ಗೆ ನಾ ಯೋಚನೆ ಮಾಡೋದಿತ್ತು ಅಂದ್ರೆ ನಾ ಎಚ್ಚರ ಇರಬೇಕಾಗ್ತದಲ್ಲ. ಹಾಗಾಗಿ ಕಾನ್ಷಿಯಸ್ ಮೈಂಡ್ ಏನೈತಲ್ಲ ಅದು ಮಾತ್ರ ಯೋಚನೆ ಮಾಡ್ತದೆ ನಾನು ಅಂತೇಳಿ. ಆಗ ಮಲ್ಕೊಂಡಾಗ ಅದು ತನ್ನ ಬಗ್ಗೆ ತಾನು ಯೋಚನೆ ಮಾಡೋದಾಗಲಿ ಅಥವಾ ಕಾನ್ಷಿಯಸ್ ಆಗಿ ಇರಂಗಿಲ್ಲ ಅದು. ಹಾಗಾಗಿ ನಾನು ಅಂತಕ್ಕಂಥ ವರ್ಡ್ ಏನೇ ಬರ್ತದಲ್ಲ, ಯಾವಾಗಲೂ ನಾವು ಏನು ಯೂಸ್ ಮಾಡ್ತೀವಲ್ಲ, ಈ ವರ್ಡ್ದು ಮೀನಿಂಗ್ ಕಾನ್ಷಿಯಸ್ ಮೈಂಡ್ ಈಸ್ ಟಾಕಿಂಗ್ ಅಂತ ಅರ್ಥ ಆಗ್ತದೆ. ಓಕೆ, ಮತ್ತೆ ನೀವು ಥಿಂಕ್ ಮಾಡ್ಬಾರ್ದು ಏನಂತ, ನಾವು ಸ್ಟಾರ್ಟಿಂಗ್ ಒಳಗನೆ ಹೇಳಿದ್ದೀನಿ ಏನಂತ, ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಎರಡೂ ನಾನೇ. ಬಟ್ ಪರ್ಟಿಕ್ಯುಲರ್ಲಿ ನಾನು ಅಂತ ಮಾತಾಡ್ಕೊಂಡಾಗ ಅದೇನಾಗ್ತದ, ನಾನು ಕಾನ್ಷಿಯಸ್ ಮೈಂಡ್ ಒಳಗೆ ಇದ್ದುಕೊಂಡು ಮಾತಾಡ್ತಿರ್ತೀನಿ. ಅರ್ಥದ? ಹಂಗಾದ್ರೆ ಐ ಗೋ ಟು ಸ್ಲೀಪ್ ಅಂತ ಹೇಳಿದ್ರೆ ನಾನು ನಿದ್ದೆ ಮಾಡಕ್ಕೆ ಹೊಂಟೀನಿ. ಹಂಗಾರೆ ನಾನು ಹೊಂಟೀನಿ ಅಂದ್ರೆ ಯಾರು ಹೊಂಟೀನಿ? ನಾನಂದ್ರೆ ಕಾನ್ಷಿಯಸ್ ಮೈಂಡ್ ನಿದ್ದೆ ಮಾಡಕ್ಕೆ ಹೊಂಟದ. ಆಮೇಲೆ ಐ ನೀಡ್ ರೆಸ್ಟ್, ನನಗೆ ಸಾಕಾಗೈತಿ, ದಣಿವಾಗೈತಿ. ಐ ವರ್ಕ್ ಹಾರ್ಡ್, ನಾ ಭಾಳ ಕೆಲಸ ಮಾಡ್ತೀನಿ. ಐ ಗಾಟ್ ಟೈರ್ಡ್, ನನಗೆ ಭಾಳ ದಣಿವಾಗ್ಯದ. ಐ ಆಮ್ ನಾಟ್ ಗುಡ್, ನಾ ಒಳ್ಳೆಯವ, ನಾ ಕೆಟ್ಟವ. ಇವೇನು ಯೋಚನೆಗಳೇನು ಮಾಡಕತ್ತೀವಲ್ಲ. ಆಮೇಲೆ ಐ ಬಿಕಮ್ ಲೇಜಿ, ಈಗೀಗ ನಾ ಭಾಳ ಲೇಜಿ ಆಗಿಬಿಟ್ಟಿನಿ, ಭಾಳ ಮಲ್ಕೊಳಕತ್ತೀನಿ. ಐ ಫಾರ್ಗಟ್, ನನಗೆ ಭಾಳ ನೆನಪಿನ ಶಕ್ತಿ ಇಲ್ಲ. ಐ ರಿಮೆಂಬರ್, ನಾ ಚೆನ್ನಾಗಿ ನೆನಪಿಟ್ಕೊಳ್ತೀನಿ. ಅದು ಐ ಹ್ಯಾವ್ ಟು ಟೇಕ್ ಡಿಸಿಷನ್, ನಾ ಇಂಥ ಡಿಸಿಷನ್ ತೊಗೋಬೇಕಾಗೈತಿ, ನಾ ಆ ಕೆಲಸ ಮಾಡೋ. ಇವೆಲ್ಲ ಏನದಾವಲ್ಲ ಮೈಂಡ್ ರಿಲೇಟೆಡ್ ವರ್ಡ್ಸ್ ಏನದಾವಲ್ಲ, ಇವೆಲ್ಲ ಐ ಅಂತಂದರೆ ಅದು ಕಾನ್ಷಿಯಸ್ ಮೈಂಡ್ ಹೇಳ್ಕೊಡ್ತದೆ. ಅರ್ಥಾಯ್ತಾ? ಇಲ್ಲಿ ಐ ರಿಮೆಂಬರ್ ಅಂತಂದ್ರೆ ಅರ್ಥ ಏನು? ಕಾನ್ಷಿಯಸ್ ಮೈಂಡ್ ಹೇಳಕತ್ತದ ನಾನು ನೆನ್ಪಿಟ್ಕೋಬಹುದು. ಐ ಫಾರ್ಗೆಟ್ ಅಂತಂದ್ರೆ ಕಾನ್ಷಿಯಸ್ ಮೈಂಡ್ ಹೇಳಕತ್ತದ ನಾನು ಮರಿತೀನಿ ಅಂತೇಳಿ. ಬಟ್ ಸಬ್ ಕಾನ್ಷಿಯಸ್ ಮೈಂಡ್ ಏನದು, ಅದು ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ ಜಗತ್ತೊಳಗೆ ಏನಾಗ್ತಿರ್ತದಲ್ಲ, ನಿಮ್ಮ ಸುತ್ತಮುತ್ತ ಏನಾಗ್ತದಲ್ಲ, ಆ 5 ಇಂದ್ರಿಯಗಳಿಂದ ಏನೆಲ್ಲ ಇನ್ಪುಟ್ ಒಳಗೆ ಬರ್ತದ ಎಲ್ಲದನ್ನು ಸೇವ್ ಮಾಡಿಟ್ಕೊಂಡಿರ್ತದೆ. ಯಾವುದು? ಸಬ್ ಕಾನ್ಷಿಯಸ್ ಮೈಂಡ್. ಬಟ್ ಕಾನ್ಷಿಯಸ್ ಮೈಂಡ್ ಏನದಲ್ಲ, ಅದು ಯೋಚನೆ ಮಾಡಿ ಅದು ಬೇಕಿದ್ದು ಬ್ಯಾಡ್ ಇದ್ದಿದ್ದು ಅಥವಾ ಅದಕ್ಕೆ ಡಿಮೆರಿಟ್ಸು ಮೆರಿಟ್ಸ್ ಎಲ್ಲ ಅದಾವೆ, ಅವೆಲ್ಲದನ್ನು ತೊಗೊಂಡದು ಇದು ಮಾಡ್ತಾರೆ. ನೆಕ್ಸ್ಟು ಅದ ಮೈಂಡ್ ಒಳಗಡೆನೆ ಈಗ ಯೋಚನೆ ಮಾಡಿರಿ, ಹೂ ಈಸ್ ಬಾಸ್ ಆ್ಯಂಡ್ ಹೂ ಈಸ್ ಸ್ಲೇವ್. ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಯಾರು ಬಾಸ್ ಆಗಿದ್ರು? ಸೇಮ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ತೊಗೊಂಡಾಗ ಹೆಂಗಾಗ್ತದೆ ಹಂಗೆ ಸಬ್ ಇನ್ಸ್ಪೆಕ್ಟರ್ ಇಸ್ ಅ ಸ್ಲೇವ್ ಆ್ಯಂಡ್ ಇನ್ಸ್ಪೆಕ್ಟರ್ ಇಸ್ ಅ ಬಾಸ್. ಅದೇ ರೀತಿಯೇ ಇನ್ಸ್ಪೆಕ್ಟರ್ ಅಂದರೆ ಇದು ಕಾನ್ಷಿಯಸ್ ಮೈಂಡು ಬಾಸ್ ಅಂದರೆ ಯಾರು? ನಾನು ಬಾಸ್. ನನ್ನ ಒಳ ಮನಸ್ಸು ಏನೈತಲ್ಲ, ಅದು ಅರ್ಧ ಜಾಗೃತ ಮನಸ್ಸು ಏನೈತಲ್ಲ, ಅದು ಸ್ಲೇವ್. ಅದು ನಾನು ಹೇಳ್ದಂಗೆ ಕೇಳ್ತದ. ಬಟ್ ನನ್ನ ಸ್ಲೇವ್ ಏನೈತಲ್ಲ ಅದು ಭಾಳ ಸ್ಟ್ರಾಂಗ್, ಭಾಳ ಪವರ್ಫುಲ್ ಅದ ಮತ್ತು ಅದು ಭಾಳ ಸಿನ್ಸಿಯರ್ ಅದ. ಬಟ್ ಬಾಸ್ ಏನದಲ್ಲ ಸಿನ್ಸಿಯರ್ ಇರಂಗಿಲ್ಲ. ಓಕೆ, ಹೂ ಈಸ್ ಸ್ಟ್ರಾಂಗ್? ಇವರಿಬ್ಬರೊಳಗಡೆ ಯಾರು ಸ್ಟ್ರಾಂಗ್ ಅದಾರ? ಸಬ್ ಕಾನ್ಷಿಯಸ್ ಮೈಂಡ್ ಭಾಳ ಸ್ಟ್ರಾಂಗ್ ಇರ್ತದೋ ಅಥವಾ ಕಾನ್ಷಿಯಸ್ ಮೈಂಡ್ ಸ್ಟ್ರಾಂಗ್ ಇರ್ತದೋ ಅಂತಂದ್ರೆ ನಿಜವಾಗ್ಲೂ ಕಾನ್ಷಿಯಸ್ ಮೈಂಡ್ ಸ್ಟ್ರಾಂಗ್ ಇರ್ತದ, ಸಬ್ ಕಾನ್ಷಿಯಸ್ ಮೈಂಡ್ ಸಿನ್ಸಿಯರ್ ಇರ್ತದೆ. ಸಿನ್ಸಿಯರ್ ಇಸ್ ಡಿಫ್ರೆಂಟ್ ಆ್ಯಂಡ್ ಸ್ಟ್ರಾಂಗ್ ಇಸ್ ಡಿಫ್ರೆಂಟ್. ಅರ್ಥಾಯ್ತಾ? ಈ ಕಾನ್ಷಿಯಸ್ ಮೈಂಡ್ ಯಾಕೆ ಸ್ಟ್ರಾಂಗ್ ಅದ ಅಂತಂದ್ರೆ ನನಗೆ ಹಿಂಗೆ ಬೇಕು ಅಂತಂದ್ರೆ ಅದು ಯೋಚನೆ ಮಾಡ್ತಂದ್ರೆ ನಾನು ಪಡ್ಕೊಳಕ್ಕೆ ಟ್ರೈ ಮಾಡ್ತದೆ. ಬಟ್ ಸಬ್ ಕಾನ್ಷಿಯಸ್ ಮೈಂಡಿಗೆ ಏನಾರ ಬೇಕಾತಂದ್ರೆ ಅದು ಕಾನ್ಷಿಯಸ್ಲಿನೇ ತೊಗೋಬೇಕು. ಈ ಸಬ್ ಕಾನ್ಷಿಯಸ್ ಮೈಂಡಿಗೆ ಮ್ಯೂಸಿಕ್ ಬೇಕಾತಂತ ತಿಳ್ಕೊಂಡ್ರೆ, ಮ್ಯೂಸಿಕ್ ಕೇಳಬೇಕಂತ ಸಬ್ ಕಾನ್ಷಿಯಸ್ ಮೈಂಡಿಗೆ ಭಾಳ ಇಷ್ಟ ಆಯಿತು ಅಂದ್ರೆ ಅದು ಕೇಳಬೇಕಾದ್ರೆ ನೀವು ಕಾನ್ಷಿಯಸ್ಲಿ ಎದ್ದು ಹೋಗಿ ಟೇಪ್ ರೆಕಾರ್ಡ್ ಬಟನ್ ಒತ್ತಿ ಬರಬೇಕು. ಅಕಸ್ಮಾತ್ ಕಾನ್ಷಿಯಸ್ ಮೈಂಡ್ ಅದು ಮಾಡೋಕ್ಕೆ ತಯಾರಿಲ್ಲ ಅಂತಂದ್ರೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದು ಸಿಗಂಗಿಲ್ಲ. ಅರ್ಥೈತಲ್ಲ? ಹಂಗೆ ಇಂಟರ್ ರಿಲೇಟೆಡ್ ಇರ್ತದೆ. ಬಟ್ ಅದೇ ರೀತಿನ ಕಾನ್ಷಿಯಸ್ ಮೈಂಡಿಗೆ ಏನಾದರೂ ಒಂದು ಚಲೋ ಬೇಕಿತ್ತು ಅಂತಂದ್ರೆ ಅದು ಸಬ್ ಕಾನ್ಷಿಯಸ್ ಮೈಂಡ್ ಕಡೆಯಿಂದ ಅದು ತೊಗೊಳ್ಬೋದು. ಯಾಕಂತಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಇಸ್ ಸಿನ್ಸಿಯರ್. ದೆನ್ ಹೂ ಈಸ್ ಸಿನ್ಸಿಯರ್? ಯು ಗಾಟ್ ಇಟ್. ಸಬ್ ಕಾನ್ಷಿಯಸ್ ಮೈಂಡ್ ಇಸ್ ಸಿನ್ಸಿಯರ್. ಆ್ಯಂಡ್ ಹೂ ಈಸ್ ವರ್ಕೋಲಿಕ್ ಆ್ಯಂಡ್ ಹೂ ಈಸ್ ಲೇಜಿ? ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಯಾರು ಲೇಜಿ ಇದ್ದಾರೆ ಅಂದ್ರೆ ಕಾನ್ಷಿಯಸ್ ಮೈಂಡ್ ಏನದಲ್ಲ ಅದು ಲೇಜಿ ಇರ್ತದೆ. ಯಾಕಂತಂದ್ರೆ ನೀವು ಯೋಚನೆ ಮಾಡಿರಿ, ಯಾವಾಗಲೂ ನಮಗೆ ನಿದ್ದೆ ಮಾಡೋಕೆ ಭಾಳ ಖುಷಿಯಾಗಿರ್ತದೆ. ಸುಮ್ಮ ಕುಂದ್ರಬೇಕಂದ್ರೆ ಭಾಳ ಇಷ್ಟ ಆಗುತ್ತೆ. ಅಥವಾ ಸುಮ್ಮ ನಮಗೆ ಏನು ತಿಳಿತು ಅದು ಮಾಡೋಕೆ ನಮ್ಗೆ ಭಾಳ ಇಷ್ಟ ಆಗುತ್ತೆ. ವರ್ಕೋಲಿಕ್ ಹಾರ್ಟ್ ಬೀಟ್ ಅಕಸ್ಮಾತ್ ಯೋಚನೆ ಮಾಡಿರಿ, ದೇವರೇನಾದರೂ ದಿನ ನಾವು ಹಾರ್ಟ್ ಬೀಟನ್ನು ನಾವೇ ಮಾಡಬೇಕು, ಬ್ಲಡ್ ಪಂಪು ನಾವೇ ಮಾಡಬೇಕು, ಡೈಜೆಷನ್ನು ನಾವೇ ಮಾಡಬೇಕು ಅಂತಂದ್ರೆ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ, ಏನು ರೀ ದೇವ್ರ ಎಲ್ಲ ನಾನೇ ಮಾಡ್ಬೇಕನ್ರಿ, ಮುಂಜಾನೆ ಎದ್ದು ರಾತ್ರಿ ನಿದ್ದೆನ ಹತ್ತಂಗಿಲ್ಲ ರೀ, ಹಾರ್ಟ್ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಕುಂದಿರ್ಬೇಕು. ಹೌದಾ? ಯೋಚನೆ ಮಾಡಿರಲ್ಲ, ಒಬ್ಬ ವ್ಯಕ್ತಿ ಹಾರ್ಟ್ ಇಟ್ಕೊಂಡು ಹಿಂಗೆ ಬಾಯಾಗೊಂದು ಪೈಪ್ ಇಟ್ಕೊಂಡು ಎಲ್ಲ ನರ್ವ್ಸ್ ಒಂದು ಸೆಂಟ್ರ್ ನರ್ವ್ಸ್ ಅದರಿಂದ ಉಫ್ ಅಂತ ಊದಿದ್ರೆ ಬ್ಲಡ್ ಎಲ್ಲ ಸರ್ಕ್ಯುಲೇಟ್ ಆಗ್ತದೆ. ಆಮೇಲೆ ಹೊಟ್ಟೆ ಕೈ ಹಾಕ್ಕೊಂಡು ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೋಬೇಕು. ಹಾರ್ಟ್ನ ಯಾವಾಗಲೂ ಹಿಂಗೆ ಪಂಪ್ ಮಾಡ್ತಿರ್ಬೇಕು, ಸೊ ದ್ಯಾಟ್ ಬ್ಲಡ್ ಆಗ್ತಿರ್ತದೆ. ಉಸಿರಾಟ ಮಾಡ್ತಿರ್ಬೇಕು, ಕರೆಕ್ಟ್ 3 ಸೆಕೆಂಡಿಗೊಮ್ಮೆ ಕಣ್ಣು ಬಡಿಬೇಕು. ಹೌದಾ? ಇವೆಲ್ಲವನ್ನು ನಾವು ಕಾನ್ಷಿಯಸ್ ಮೈಂಡ ಮಾಡೋಕ್ಕಾಗ್ತಿತ್ತು ಅಂದ್ರೆ ಹೆಂಗಾಗ್ತದೆ? ಯೋಚನೆ ಮಾಡಿರಿ, ಸಾಧ್ಯನೇ ಇಲ್ಲ.
ನಾವು ಬದುಕೋಕ್ಕಾಗಲ್ಲ. ಅವಾಗ ನಾವೇನಂತೀವಿ ಹೇಳ್ರಿ, ಅಲ್ರಿ ಮುಂಜಾನೆ ಸಂಜೆನ ಬರೀ ಇದೇ ಕೆಲಸ ಮಾಡ್ಬೇಕಾಗ್ತೈತಿ. ಆ ಮುಂಜಾನೆ ಎದ್ದೆ ಅಲ್ಲಿ ತಿಕ್ಕಿದೆ, ಊಟ ಮಾಡಿದೆ, ಊಟ ಮಾಡಿ ಒಂದು ತಾಸು ಕುಂತ್ಕೊಂಡು ಕರಗಿಸಿದೆ, ಅದಾದಮೇಲೆ ಒಂದು ಸ್ವಲ್ಪ ಬ್ಲಡ್ ಬ್ಲಡ್ ಬಿ ಪಿ ಕಡಿಮೆ ಆದಂಗೆ ಆತ, ಆ ನರ್ವ್ ಹಿಡ್ಕೊಂಡು ಉಫ್ ಅಂತ ಊದಿ ಬ್ಲಡ್ ಸರ್ಕ್ಯುಲೇಟ್ ಮಾಡಿದೆ. ಆಮೇಲೆ ಹಾರ್ಟ್ ಬೀಟು ಸ್ವಲ್ಪ ಮಂಜಿಗೆ ಬಂದಂಗೆ ಆತ, ಜೋರು ಬಡ್ಕೊಂಡೆ, ಸ್ಲೋ ಬಡ್ಕೊಂಡೆ. ಮುಂಜಾನೆ ಸಂಜೆ ತನಕ ರೀ ಬರೀ ನಾನು ನಮ್ಮ ಬಾಡಿ ಬಗ್ಗೆನೇ ಕೆಲಸ ಮಾಡ್ಬೇಕಾಗತ್ತೆ ರೀ. ನಾ ಯಾವಾಗ ಮ್ಯೂಸಿಕ್ ಕೇಳಲಿ, ಯಾವಾಗ ಆಡಲಿ, ಯಾವಾಗ ನಗಲಿ, ಯಾವಾಗ ಓದಲಿ, ಯಾವಾಗ ಬರೀಲಿ, ಇವೆಲ್ಲ ಕಂಪ್ಲೇಂಟ್ಸ್ ಬರ್ತಾವಲ್ಲ. ಅದೇ ರೀತಿನೇ ಅದ್ರ ಸಲಗಿನೇ ದೇವ್ರೇನು ಮಾಡೋಣ, ಸಬ್ ಕಾನ್ಷಿಯಸ್ ಮೈಂಡ್ ಅದು ಅರ್ಧ ಜಾಗೃತ ಮನಸ್ಸು. ನೀ ಏನು ಯೋಚನೆ ಮಾಡ್ಕೋಬೇಡ, ನಿನ್ನಷ್ಟಕ್ಕೆ ನೀ ಮಾಡ್ಕೊತೀರಿ. ಕಾನ್ಷಿಯಸ್ ಮೈಂಡ್ ಏನಂತಲ್ಲ, ನಿನ್ನ ಡ್ಯೂಟಿ ಏನಪ್ಪ, ನೀ ಆರಾಮಾಗಿ ಓದು, ಬರೀ ಅಡ್ಡಾಡು, ತಿರುಗಾಡು, ನಿನಗೇನು ತಿಳಿತಿಲ್ಲ ಅದನ್ನ ಕೇಳು, ಫಂಕ್ಷನ್ ಮಾಡು, ಅಲ್ಲಿ ಹೋಗಿ ಇಲ್ಲಿ ಬಾ, ಏನು ನಿನಗೇನು ಬೇಕಾದ್ ಮಾಡು. ಬಟ್ ಲೇಜಿ ಆಗಿಬಿಡ್ತದೆ ಇದು. ಯಾಕಂದ್ರೆ ಡಿಸಿಷನ್ ಕೊಟ್ಬಿಟ್ಟದಲ್ಲ, ನೀನು ಏನು ತಿಳಿತದೆ ಅದು ಮಾಡಿಬಿಟ್ರಲ್ಲ. ಇದಕ್ಕೆ ಯಾವುದಕ್ಕೆ? ಕಾನ್ಷಿಯಸ್ ಮೈಂಡಿಗೆ. ಕಾನ್ಷಿಯಸ್ ಮೈಂಡಿಗೆ ದ ನ್ಯಾಚುರಲ್ ಪ್ರೊಸೆಸ್ ಏನು ಹೇಳ್ತದೆ, ನಿನಗೇನು ತಿಳಿತದೆ ಮಾಡೋದು, ಏನು ಮಾಡ್ತದೆ? ನಿದ್ದೆ ಮಾಡ್ತದೆ. ಬರೇ ಫಿಲ್ಮ್ ನೋಡೋಕೆ ಶುರು ಮಾಡ್ತದೆ, ಬರೇ ಹಾಡು ಕೇಳೋಕೆ ಶುರು ಮಾಡ್ತದೆ, ಅದು ಗಾಡಿ ಹಿಡ್ಕೊಂಡು ಬಾರ್ರ ಅಂತ ಹೊಂಟಿರ್ತದೆ. ಹಿಂಗೆ ಇದೇನು ಮಾಡಕತ್ತದ, ಯಾವಾಗಲೂ ತನಗೆ ತಿಳಿದಂಗೆ ತಾನು ಮಾಡೋಕೆ ಶುರು ಮಾಡ್ತದೆ. ಅವಾಗ ಸಬ್ಕಾನ್ಷಿಯಸ್ ಮೈಂಡ್ ಏನದು, ತನ್ನ ಅದು ಹಾರ್ಟ್ ಪಂಪ್ ಮಾಡಕತ್ತದ, ಬ್ಲಡ್ ಪ್ರೆಷರ್ ಬ್ಲಡ್ ಸರ್ಕ್ಯುಲೇಟ್ ಮಾಡ್ತದ, ಎಕ್ಸ್ಕ್ರೀಟ್ ಮಾಡ್ತದ, ಡೈಜೆಷನ್ ಮಾಡ್ತದ, ಬ್ರೈನ್ ಆ್ಯಕ್ಟಿವಿಟೀಸ್ ನೋಡ್ತದ, ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸನ್ನು ನೋಡಕತ್ತದ ಅದು. ಬಟ್ ಇದು ಏನು ಮಾಡಕತ್ತದ, ಅದಕ್ಕೆ ಸಪೋರ್ಟ ಮಾಡಬಹುದು. ಹಾಗಾಗಿ ನಮ್ಗೆ ಏನಾಗ್ತದ, ಗ್ರೋತ್ ಅನ್ನೋದು ನಮ್ಗೆ ಕರೆಕ್ಟಾಗಿ ತಿಳಿಯಂಗಿಲ್ಲ. ಇಟ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಹೌಸ್ ವೈಫು ಈಸ್ ಸಬ್ಕಾನ್ಷಿಯಸ್ ಮೈಂಡು. ಹೊರಗಡೆ ಜಾಬ್ ಮಾಡೋ ವ್ಯಕ್ತಿ ಏನಿರ್ತಾನೆ ಅಂತ ತಿಳ್ಕೊಟ್ಟು ಮನೆಯೊಳಗೆ, ಅವ ಕಾನ್ಷಿಯಸ್ ಮೈಂಡ್. ಓಕೆ, ಮನೆಗೆ ಜಾಸ್ತಿ ಯಾರು ಮಕ್ಕೊಂತಾರೆ? ಕಾನ್ಷಿಯಸ್ ಮೈಂಡ್ ಮಕ್ಕೊಂತದ. ಯಾಕಂದ್ರೆ ಕೆಲಸ ಇರೋಂಗಿಲ್ಲ, ಹೋಗ್ತದ, ಒಂದು 2-3 ತಾಸು ಕೆಲಸ ಮಾಡ್ತದೆ, ಆಫೀಸಿಗೆ ಹೋಗಿ ಬರ್ತದೆ, ಮಕ್ಕೊಂಡ್ಬಿಡ್ತದೆ, ಊಟ ಮಾಡೋದು ಮತ್ತು ಮಕ್ಕೊಂಡ್ಬಿಡೋದು. ಇದು ಹೌಸ್ ವೈಫ್ ಏನಿರ್ತದಲ್ಲ, ಇದು ಮುಂಜಾನೆ ಸಂತಾನ ಸಿನ್ಸಿಯರ್ ಇರ್ತದೆ, ಸ್ಟ್ರಾಂಗ್ ಇರೋಂಗಿಲ್ಲ, ಇದು ಸಿನ್ಸಿಯರ್ ಇರ್ತದೆ ಮುಂಜಾನೆ ಸಂತ. ಬಟ್ ಅದೇ ನೀವು ಯೋಚನೆ ಮಾಡಿರಿ, ಕೋಆಪರೇಷನ್ ಇತ್ತಂದ್ರೆ ಹೆಂಗಿರ್ತದ. ಆಫೀಸಿಂದ ಬರಬೇಕಾದಾಗ ಏನೋ ಒಂಥರ ಚಲೋ ವೆಜಿಟೇಬಲ್ಸ್ ತರೋದು, ಅದು ಇದು ತೊಗೊಂಬಂದು ಸಬ್ ಕಾನ್ಷಿಯಸ್ ಮೈಂಡಿಗೆ ಕೊಟ್ರೆ, ಆ ಸಬ್ ಕಾನ್ಷಿಯಸ್ ಮೈಂಡ್ ಚೆನ್ನಾಗಿ ಅಡುಗೆ ಮಾಡಿ ಇದಕ್ಕೆ ಆಗ್ತದೆ. ಆಮೇಲೆ ಸಬ್ ಕಾನ್ಷಿಯಸ್ ಮೈಂಡ್ ಎರಡೂ ಕೂಡಿ ಅದು ಮನೆ ಚೆನ್ನಾಗಿ ಬೆಳೀತದೆ. ದ ಸೇಮ್ ವೇ ಇಲ್ಲೇನಾಗ್ತದೆ ಅಂದ್ರೆ, ವರ್ಕೋಲಿಕ್ ಸಬ್ ಕಾನ್ಷಿಯಸ್ ಅದ, ಲೇಜಿ ಇದೆ. ಹಾಗಾಗಿ ಯಾವತ್ತೂ ಕೂಡ ನಮ್ಮ ಲೈಫ್ ಹೆಂಗಿರಬಾರ್ದು ಅಂತಂದ್ರೆ, ಜಸ್ಟ್ ಒಂದು ಹಿಂಟ್ ಇದು. ಒಂದು ಲೈಫ್ ಹೆಂಗಿರ್ಬೇಕಂತಂದ್ರೆ, ಮನಿ ನೋಡೋದು ಒಂದು ಪಾರ್ಟು, ಇದು ವರ್ಕ್ ಮಾಡೋದು ಒಂದು ಪಾರ್ಟ್ ಇರಬೇಕು. ಇಬ್ಬರೂ ಕೆಲಸ ಮಾಡೋದು, ಇಬ್ಬರೂ ಮನ್ಯಾಗ ಕುಂದ್ರೋದು ಅಂತಂದ್ರೆ, ಇಟ್ ಈಸ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಲೂಪ್ ಹೋಲ್, ದೇರ್ ವಿಲ್ ಬಿ ಸಮಥಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ಸ್. ಇಟ್ ಈಸ್ 100% ಕಟ್ಟಿಟ್ಟು ಬುತ್ತಿ. ನೀವ ಯೋಚನೆ ಮಾಡ್ರಿ, ದೇವ್ರು ಏನಾದರೂ ಸಬ್ ಕಾನ್ಷಿಯಸ್ ಮೈಂಡಿಗೂ ಮತ್ತು ಕಾನ್ಷಿಯಸ್ ಮೈಂಡಿಗೂ ಎರಡಕ್ಕೂ ಸೇಮ್ ಬಿಟ್ಟಿದ್ರೆ, ಈ ಕಡೆ ಕಾನ್ಷಿಯಸ್ ಮೈಂಡ್ ವಿಡಿಯೋ ಲೆಕ್ಚರ್ ಕೇಳಕತ್ತಿದ್ರೆ, ಸಬ್ ಕಾನ್ಷಿಯಸ್ ಮೈಂಡ್ ಮ್ಯೂಸಿಕ್ ಕೇಳ್ಕೊಂಡು ಕುಂದಿರ್ತಿತ್ತು. ಬಿಕಾಸ್ ಬೋತ್ ಆರ್ ಇಂಟ್ರೆಸ್ಟೆಡ್ ಅಲ್ಲ. ನನಗೆ ಜಾಬ್ ಮಾಡ್ಬೇಕಂತ ನನಗೆ ಆಸೆ ಐತಿ, ನೀನು ಜಾಬ್ ಮಾಡೋಕೆ ಬಿಡಂಗಿಲ್ಲ ಅಂತ ಇದನ್ನು ಜಾಬ್ ಮಾಡೋಕೆ ಹೋಗುತ್ತಾ, ಅದು ಜಾಬ್ ಮಾಡೋಕೆ ಹೋಗುತ್ತಾ, ಮನಿ ಎಲ್ಲ ಹಳ್ಳ ಹಿಡ್ಕೊಂಡು ಹೋಗ್ತದೆ. ಅರ್ಥೈತಲ್ಲ? ಹಾಗಾಗಿ ಈಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ಮ್ಯೂಸಿಕ್ ಕೇಳ್ಬೇಕನ್ಸುತ್ತೆ, ಹಾಡು ಆಡ್ಬೇಕನ್ಸುತ್ತೆ, ಡ್ಯಾನ್ಸ್ ಮಾಡ್ಬೇಕನ್ಸುತ್ತೆ. ಕಾನ್ಷಿಯಸ್ ಮೈಂಡ್ಗೆ ಇದು ಏನು ಓದ್ಬೇಕನ್ಸುತ್ತೆ, ಬರಿಬೇಕನ್ಸುತ್ತೆ, ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಹೊರಗೆ ಹೋಗ್ಬೇಕು, ಆಟ ಆಡ್ಬೇಕು, ನಗಬೇಕು, ನಿದ್ದೆ ಮಾಡ್ಬೇಕು. ಇವೆಲ್ಲ ಏನಿದು ಕಾನ್ಷಿಯಸ್ ಮೈಂಡ್. ನಿದ್ದೆ ಕಾನ್ಷಿಯಸ್ ಮೈಂಡ್ ಇದು. ಈಗ ಕಾನ್ಷಿಯಸ್ ಮೈಂಡ್ ಏನಂದ್ರೆ, ನಾನು ನಿದ್ದೆ ಮಾಡ್ಬೇಕಂತೈತಿ. ಇದು ಸಬ್ ಕಾನ್ಷಿಯಸ್ ಮೈಂಡ್, ನಾನು ಡ್ಯಾನ್ಸ್ ಮಾಡ್ಬೇಕಂತೈತಿ. ಈಗ ಎಲ್ಲಿಂದ ನಡೀತೈತಿ ಇದು ಮನಿ? ಈ ಬಾಡಿ ಎಲ್ಲಿ ನಡಿಬೇಕಿದು? ಇವಾಗ ಡ್ಯಾನ್ಸ್ ಮಾಡ್ಕೊಂಡು ನಿಂತ್ರೆ ನಿದ್ದೆ ಮಾಡೋಕ್ಕಾಗುತ್ತಾ? ಇಲ್ಲ. ಈಗ ನಿದ್ದೆ ಮಾಡಿದ್ರೆ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಸಪೋರ್ಟ್ ಮಾಡ್ತಾ ಹೋಗ್ಬೇಕು. ಒನ್ ಪರ್ಸನ್ ವಿಲ್ ಬಿ ಎಟ್ ದ ಹೋಮ್ ಆ್ಯಂಡ್ ಹಿ ವಿಲ್ ಟೇಕ್ ಕೇರ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಒನ್ ಪರ್ಸನ್, ಲೆಟ್ ಇಟ್ ಹಿಮ್ ಗೋ ಟು ದ ಆಫೀಸ್ ಆರ್ ಔಟ್ಸೈಡ್, ಲೆಟ್ ಹಿಮ್ ಡೂ ದ ಸೇಮ್ ಥಿಂಗ್. ಇಫ್ ಯು ಬೋತ್ ಆರ್ ಎಜುಕೇಟೆಡ್, if both, I am coming to the personal problems now, if both are educated, both did a same degree, same qualification ಎಲ್ಲ ಇತ್ತು ಅಂದ್ರೆ, ಆ ಕಾಲೇಜ್ಗೆ ಹೋಗಿ ಬೇಡ್ಕೊಳ್ರಿ, ಅಥವಾ ಆ ಕಂಪ್ನಿಗೆ ಹೋಗಿ ಬೇಡ್ಕೊಳ್ರಿ. ನನ್ನ ಪ್ರೊಫೈಲು ಸೇಮ್ ಐತು, ಇವ್ರ ಪ್ರೊಫೈಲು ಸೇಮ್ ಐತಿ, 1 year ನಾನು ವರ್ಕ್ ಮಾಡ್ತೀನಿ, 1 year ಇವ್ರು ವರ್ಕ್ ಮಾಡಲಿ. ಅರ್ಧಾಯ್ತಾ? ಯಾರಪ್ಪನ ಮನೆ ಗಂಡು ಹೋಗ್ಬೇಕಾಗೈತ? ಹೋಗ್ರಿ, ಒಂದು ಕಾಲೇಜಿಗೆ ಹೋಗ್ರಿ, ನೀವು ಒಂದು ವರ್ಷ ಜಾಬ್ ಮಾಡಿರಿ, 2 ವರ್ಷ 3 ವರ್ಷ ಮಾಡಿರಿ ಬೇಕಾದ್ರೆ, ಆಮೇಲೆ ರಿಸೈನ್ ಮಾಡಿರಿ. ದೆನ್ ನೀವು ಮನೆ ಕೆಲಸ ನೋಡ್ಕೊಳ್ರಿ, ಇವ್ರಿಗೆ ಜಾಬ್ ಕಳಿಸ್ರಿ, ನೀವು 3 ವರ್ಷ ಜಾಬ್ ಮಾಡು ಅಂತೇಳಿ ಅವ್ರು ರಿಸೈನ್ ಮಾಡಲಿ, ಇವ್ರಿಗೆ ಜಾಬ್ ಕಳಿಸ್ರಿ. ಹಿಂಗೆ ಆಲ್ಟರ್ನೇಟ್ ಮಾಡ್ಕೊಳ್ರಿ. ಅರ್ಧಾಯ್ತಾ? ಅಥವಾ ಕಂಪ್ರಮೈಸ್ ಮಾಡ್ಕೊಳ್ರಿ, ನೀ ಪೂರ ಜಾಬ್ ಮಾಡು, ನಾ ಪೂರ ಮನೆ ನೋಡ್ಕೊಳ್ತೀನಿ. ದಿಸ್ ಈಸ್ ವಾಟ್ ದ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ದ ಮ್ಯಾಟರ್ಸ್. ದೇವರು ಬರೀ 2 ಬ್ರೈನ್ ಕೊಟ್ಟಿಲ್ಲ, 2 ರೀತಿಯ ಹ್ಯೂಮನ್ ಬೀಯಿಂಗ್ಸನ್ನು ರಚನೆ ಮಾಡಿದ್ದಾನೆ, ಒಂದು ಗಂಡು ಒಂದು ಹೆಣ್ಣು ಅಂತೇಳಿ. ಅಲ್ಲಿನೂ ಕೂಡ ಅವ ಏನು ರೂಲ್ಸ್ ಬರೆದಿಟ್ಟಿಲ್ಲ, ಏನಂತ ಗಂಡು ಬರೇ ಜಾಬ್ ಮಾಡಬೇಕು, ಹೆಣ್ಣು ಬರೇ ಮನೆ ಕೆಲಸ ಮಾಡ್ಬೇಕಂತ ಏನು ರೂಲ್ಸ್ ಏನು ಬರೆದಿಟ್ಟಿಲ್ಲ. ಬಟ್ 2 ಮಾಡಿಟ್ಟಾನ, ನಿಮ್ಗೆ ಅದರದ್ದು ಫ್ರೀಡಮ್ ಕೊಟ್ಟಾನ. ಏನಂತ, ಒನ್ ಶುಡ್ ಆ್ಯಕ್ಟ್ ಲೈಕ್ ಅ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಒನ್ ಶುಡ್ ಆ್ಯಕ್ಟ್ ಲೈಕ್ ಅ
ಕಾನ್ಷಿಯಸ್ ಮೈಂಡ್. ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ನಿಮಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೀವು ಅವ್ರನ್ನ ಜಾಬ್ಗಾರ ಕಳಿಸ್ರಿ, ಇವ್ರನ್ನ ಜಾಬ್ಗಾರ ಕಳಿಸ್ರಿ. ಅರ್ಥ ಆಯ್ತಾ? ದೇರ್ ಫೋರ್ we need to think here, and the second question is who is emotional and who is sentimental. Who is emotional? Who is emotional ಅಂತಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಇಸ್ ಎಮೋಷನಲ್, ಸೆಂಟಿಮೆಂಟಲ್ ಅದೇ ಇರ್ತದ, ಹೌದಾ? ನೆಕ್ಸ್ಟ್ ಹೂ ವಾಂಟ್ ಟು ಲವ್ ಮೋರ್, ದೆನ್ ಸಬ್ಕಾನ್ಷಿಯಸ್ ಮೈಂಡ್ ವಾಂಟ್ ಟು ಲವ್ ಮೋರ್. ಅರ್ಥ? ನೆಕ್ಸ್ಟ್ ದ ಸೇಮ್ ಥಿಂಗ್ ಇವಾಗ ಕ್ವಶನ್ಸನ್ನ ಈ ರೀತಿ ಕೇಳಿ, ಹೂ ವಾಂಟ್ ರೆಸ್ಟ್, ರೆಸ್ಟ್ ಯಾರಿಗೆ ಬೇಕು? ಐ ವಾಂಟ್ ರೆಸ್ಟ್ ಅಂತ ಹೇಳ್ತೀವಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಡೋಂಟ್ ವಾಂಟ್ ರೆಸ್ಟ್, ಅದು ರೆಸ್ಟ್ ಮಾಡಂಗಿಲ್ಲ. ಅದು ಇದು ಕಾನ್ಷಿಯಸ್ ಮೈಂಡಿಗೆ ಏನು ಬೇಕು? ರೆಸ್ಟ್ ಬೇಕು. ಹೂ ಗೋ ಟು ಸ್ಲೀಪ್, ಐ ಗೋ ಟು ಸ್ಲೀಪ್ ಅಂದರೆ ಕಾನ್ಷಿಯಸ್ ಮೈಂಡ್ ಗೋ ಟು ಸ್ಲೀಪ್. ಹೂ ಗೆಟ್ಸ್ ಟೈರ್, ಐ ಗೆಟ್ಸ್ ಟೈರ್. ಟು ಹೂಮ್ ವಿ ಆಲ್ವೇಸ್ ವಾಂಟ್ ಟು ಕಂಟ್ರೋಲ್. ನಾವು ಹೇಳ್ತಿರ್ತೀವಿ ಮೈಂಡ್ ಕಂಟ್ರೋಲ್ ಮಾಡೋದು, ಮೈಂಡ್ ಕಂಟ್ರೋಲ್. ಮೈಂಡ್ ಅಂದರೆ ಯಾವ ಮೈಂಡ್ ಕಂಟ್ರೋಲ್ ಮಾಡಬೇಕು? ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲ, ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡಬೇಕು. ಅರ್ಥ? ನೆಕ್ಸ್ಟ್ ಕಮಿಂಗ್ ಟು